ಇವತ್ತು ಬೆಂಗಳೂರಿನಲ್ಲಿ ಹೋಗಿ ಫ್ರೀಡಮ್ ಪಾರ್ಕ್ನಲ್ಲಿ ಅವರು ಪ್ರದರ್ಶನವನ್ನು ಮಾಡಿದ್ದಾರೆ. ಎದಕ್ಕೆ ಪ್ರದರ್ಶನ ಮಾಡ್ಯಾರಂತ ಅವ್ರಿಗೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಕೇಳಿದರೆ ಅವ್ರಿಗೂ ಗೊತ್ತಿರಲ್ಲ, ಸುಮ್ಮನೆ ಏನೋ ಒಂದು ಹೇಳ್ತಾರೆ. ಫಿಗರ್ ರಿಪೀಟ್ ಮಾಡೋಕೆ ಹೇಳಿದ್ರೆ ಆಗಲ್ಲ ಅವ್ರಿಗೆ, ಹಿ ಕೆನಾಟ್ ರಿಪೀಟ್. ಎನಿ ಹೌ ದಟ್ಸ್ ಓಕೆ. ಈಗ ಅವ್ರಿಗೆ ಇದೆಲ್ಲ ಆದ ನಂತರ ಇಲೆಕ್ಷನ್ ಕಮಿಷನ್ ಕರ್ನಾಟಕದ CEO ಅವರು ಅವರಿಗೆ ಇವತ್ತು 1 ಗಂಟೆಯಿಂದ 3 ಗಂಟೆ ಒಳಗಡೆ ಇಲೆಕ್ಷನ್ ಕಮಿಷನ್ಗೆ ಬಂದು ನೀವು ವಿವರವಾದ ಮಾಹಿತಿ ಸಲ್ಲಿಸ್ರಿ ಅಂತ ಕೇಳಿದ್ರು. ಅವರು ಫ್ರೀಡಮ್ ಪಾರ್ಕ್ದಲ್ಲಿ ಇದ್ದರು, 2 ಅವರ್ಸ್ ಏನೋ ಇದ್ರು ಕಾಣ್ತದೆ. ಅಲ್ಲಿಂದ ನನಗಿರೋ ಮಾಹಿತಿ ಪ್ರಕಾರ ಖರ್ಗೆ ಸಾಹೇಬರ ಮನೆಗೆ ಅವರು ಊಟಕ್ಕೆ ಹೋಗಿದ್ದಾರೆ. ಅಲ್ಲಿಂದ ಫ್ರೀಡಮ್ ಪಾರ್ಕ್ನಿಂದ ಇಲೆಕ್ಷನ್ ಕಮಿಷನ್ ಆಫೀಸು ಬೈ ವಾಕ್ ಹೋದರೆ 7 ನಿಮಿಷ, 250 ಮೀಟರ್ಸ್ ಆರ್ 350 ಮೀಟರ್ಸ್, ನಾಟ್ ಮೋರ್ ದೆನ್ 350 ಮೀಟರ್ಸ್. ನಡ್ಕೋತ ಹೋದರೆ 5 ನಿಮಿಷನೂ ಆಗಲ್ಲ. ಆದರೆ ಇವತ್ತವ್ರು ಹೋಗಿಲ್ಲ, ಬೇರೆ ಯಾರನ್ನೋ ಕಳಿಸ್ತೀನಿ ಅಂತ ಹೇಳಿ. ಎಲಿಗೇಷನ್ ಮಾಡೋದು ನೀವು, ಯಾರೋ ಹೇಳಿದ್ದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡೋದು ನೀವು. ಆನಂತರ ಬೇರೆಯವ್ರನ್ನ ಕಳಿಸ್ತೀನಿ ಅಂತಂದ್ರೆ ನಿಮ್ಮ ಒಂದು ವಾದಕ್ಕೆ ನಿಮ್ಮ ಮೇಲೆ ನೀವು ಮಾಡ್ತಾ ಇರುವಂಥ ಬೋಗಸ್ ಕ್ಲೇಮ್ಗಳಿಗೆ, ಸುಳ್ಳು ಕ್ಲೇಮ್ಗಳಿಗೆ ನಿಮ್ಮ ಹತ್ರ ಯಾವುದೇ ಆಧಾರ ಇಲ್ಲ ಅಂತ. ಇಲೆಕ್ಷನ್ ಕಮಿಷನ್ ಕರ್ನಾಟಕ, ಮಹಾರಾಷ್ಟ್ರ, ಹರಿಯಾಣ ಇವರೆಲ್ಲರೂ ಅವರಿಗೆ ಕೇಳಿದ್ದಾರೆ, ನೀವೊಂದು ಅಫಿಡವಿಟ್ ಸಬ್ಮಿಟ್ ಮಾಡಿರಿ, ಸೊ ದ್ಯಾಟ್ ನಾವು ಅಫಿಷಿಯಲಿ ಪ್ರೊಸೀಡಿಂಗ್ಸ್ ಶುರು ಮಾಡ್ತೀವಿ, ಏನಾದರೂ ನಿಮ್ಮ ಕಡೆ ದಾಖಲೆಗಳು ಸರಿಯಾಗಿದ್ದರೆ ಅಂತ. ಈವರೆಗೆ ಮಾಡಿಲ್ಲ. ರಾಹುಲ್ ಗಾಂಧಿಯ ಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ಅವರು ಸರ್ಕಾರದಲ್ಲಿ ಇದ್ದಾಗ ಲೂಟ್ ಕಾ ದುಕಾನ್, ಲೂಟಿ ಮಾಡೋದು, ಲೂಟಿ ಅಂಗಡಿ ಅವ್ರು ಹೇಳ್ತಾರಲ್ಲ, ಮೊಹಬ್ಬತ್ ಕಾ ದುಕಾನ್ ಅಂತ. ಅದಾದ ನಂತರ ಇಲೆಕ್ಷನ್ ಟೈಮ್ದಲ್ಲಿ ಮೊಹಬ್ಬತ್ ಕಾ ದುಕಾನ್. ಇಲೆಕ್ಷನ್ ಸೋತ ಮೇಲೆ, ಜನ ಹೊರಗೆ ಹಾಕಿದ ಮೇಲೆ ಪವರ್ನಿಂದ, ಅಧಿಕಾರದಿಂದ ಝೂಟ್ ಕಾ ದುಕಾನ್. ಇವ್ರಿಗೆ ಯಾವುದೇ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಒಂದು ಗೌರವ ಇಲ್ಲ, ಬೇರೆ ಮಿನಿಮಮ್ ಗೌರವ. ಇವರಾಜ್ಜಿ ಎಮರ್ಜೆನ್ಸಿ ಹಾಕಿ ಪತ್ರಿಕೆಗಳನ್ನು ಬಂದ್ ಮಾಡಿ, ಟಿವಿಗಳನ್ನು ಬಂದ್ ಮಾಡಿ, ಕಿಶೋರ್ ಕುಮಾರ್ ಅಂತ ಅವ್ರ ಹಾಡು ಬಂದ್ ಮಾಡಿ, ಎಲ್ಲ ಮಾಡಿ ವಿರೋಧ ಪಕ್ಷಗಳ ನಾಯಕರನ್ನ ಜೈಲಿಗೆ ಹಾಕಿ, JP ಅವ್ರನ್ನ ಆರೋಗ್ಯ ಕೆಡುವಂಥ ಜೈಲಿನಲ್ಲಿ ಇಟ್ಟು ಎಲ್ಲ ಮಾಡಿ ಜಯಪ್ರಕಾಶ್ ನಾರಾಯಣ್ ಅವ್ರನ್ನ ಮಾಡಿದರೆ, ಇವರು ಇವತ್ತು ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಮನಬಂದಂತೆ ಮಾತಾಡ್ತಾರೆ. ಮತ್ತು ರಾಹುಲ್ ಗಾಂಧಿ ಎಷ್ಟು ಒಂದು ಬಾಲಿಶ ಇದ್ದಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಅಂತಂದ್ರೆ, ಅವರು ಮಹಾರಾಷ್ಟ್ರ ಇಲೆಕ್ಷನ್ನದ ಸಂದರ್ಭದಲ್ಲಿ, ವಿಧಾನಸಭಾ ಇಲೆಕ್ಷನ್ ಆದಮೇಲೆ ಒಂದು ಮಾತು ಹೇಳಿದ್ರು, ಅವರು 70 ಲಕ್ಷ ವೋಟರ್ಸ್ ಆ್ಯಡ್ ಆಗ್ಯಾರ ಅಂತ. ಆಮೇಲಿಂದ 24 ಡಿಸೆಂಬರ್ 2024 ಇಲೆಕ್ಷನ್ ಕಮಿಷನ್ದವರು ಒಂದು ಪತ್ರ ಬರೆದರು, ಇಲ್ಲ 40 ಲಕ್ಷ 70 ಲಕ್ಷ ಆಗಿಲ್ಲ, 40 ಲಕ್ಷ ಆಗಿದೆ, ವಿಚ್ ಇದೆ ಡ್ಯೂ ಪ್ರೊಸೆಸ್ನಲ್ಲಿ ಆಗಿದೆ, ಇದು ಸಾಮಾನ್ಯ ಅನ್ನುವಂಥ ಮಾತನ್ನು. ಅಂದರೆ ಟೋಟಲ್ ಎಡಿಷನ್ ವಾಸ್ ಅರೌಂಡ್ 4.4%. ಆವಾಗ 10 ಸರ್ತಿ ಹೇಳಿದ್ರು 70 ಲಕ್ಷ 70 ಲಕ್ಷ 75 ಲಕ್ಷ ಅಂತೂ ಮಧ್ಯ ಒಂದೊಂದು ಸರ್ತಿ ಹೇಳಿದ್ರು. ಏನೇನೇ ಇದಕ್ಕಿದ್ದಂಗೆ 1 ಕೋಟಿ ಅಂತ ಹೇಳ್ಯಾರ. ಈ ರಫೇಲ್ದಲ್ಲಿ ಹೇಳ್ತಾ ಇದ್ರು ಅವರು, ಒಂದು ಸರ್ತಿ 25 ಕೋಟಿ ಜಾಸ್ತಿ ಆಗ್ಯದ ಅಂತ ಹೇಳ್ತಿದ್ರು, ಒಂದು ಕಡೆ 30 ಕೋಟಿ ಅಂತ ಹೇಳ್ತಿದ್ರು. ಒಂದು ದಿವಸ ಜಾಸ್ತಿ ಹಾಕೋತ ಹೋಯ್ತದ. ಹಾಗೆ ಇದರಲ್ಲಿಯೂ ಸಹಿತ ಮನಬಂದಂತೆ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ಮಹಾರಾಷ್ಟ್ರದ ಬಗ್ಗೆ ಅವರು ವಿಧಾನಸಭಾ ಇಲೆಕ್ಷನ್ ಬಗ್ಗೆ ಡೌಟ್ ವ್ಯಕ್ತಪಡಿಸಿದಾಗ ಸ್ಪಷ್ಟವಾದಂಥ ಒಂದು
ಹೇಳಿಕೆಯನ್ನು ಸ್ಟ್ಯಾಟಿಸ್ಟಿಕ್ಸನ್ನು ಇಲೆಕ್ಷನ್ ಕಮಿಷನ್ ಬಿಡುಗಡೆ ಮಾಡಿದೆ. 2004 2009 ಅಂದರೆ ಯು ಪಿ ಎ ಸರ್ಕಾರ ಇದ್ದಾಗ ಅಲ್ಲಿ ಕಾಂಗ್ರೆಸ್ಸು ಬೆಂಬಲಿತ ಸರ್ಕಾರ, ಕಾಂಗ್ರೆಸ್ಸು ಕೊಯ್ಲೇಷನ್ ಸರ್ಕಾರ ಇದ್ದಾಗ ಜಾಸ್ತಿ ಆಗಿದೆ. ಯು ಪಿ ಇದ್ದಾಗ 4.7% ಆಗಿದೆ 2004ದಲ್ಲಿ. 2009ದಲ್ಲಿ 4.1% ಆಗಿದೆ. 2014ದಲ್ಲಿ 3.4% ಆಗಿದೆ. ಆ್ಯಂಡ್ NDA ಕಾಲದಲ್ಲಿ 4.4% ಆಗಿದೆ. ಮತ್ತು ಆವಾಗೆಲ್ಲ ಇವರೇ ಗೆದ್ದಾರೆ. ಹಾಗಾಗಿ ಯಾವುದೇ ರೀತಿಯಾದಂಥ ಲಾಜಿಕ್ ಇಲ್ಲ. ಮೊದಲು ಡ್ರಾಫ್ಟ್ ಇಲೆಕ್ಟ್ರಲ್ ರೋಲ್ ಅಂದರೆ ವೋಟರ್ ಲಿಸ್ಟ್ ಕೊಡ್ತಾರೆ. ಡ್ರಾಫ್ಟ್ ಇಲೆಕ್ಟ್ರಲ್ ರೋಲ್ ಅಂತಂದ್ರೆ ಅದೇನು ಕಚ್ಚಾನ ಏನಂತಾರೆ ಅದಕ್ಕೆ, ಕರಡು ಪ್ರತಿಯನ್ನು ಕೊಡ್ತಾರೆ. ಆವಾಗ ಪ್ರತಿ ಪಾರ್ಟಿಗೆ ಒಂದು ಅವಕಾಶ ಇರ್ತದೆ. ನನಗೀಗ ವಿಶ್ವೇಶ್ವರ ಹೆಗಡೆ ಅವರು ಹೇಳಿದ್ದಾರೆ, BLAಗಳ ಹಂಚ್ತಾರೆ ಚೀಟಿ, ಮನೆ ಮನೆಗೆ ಹೋಗಿ BLAಗಳೇ ಚೆಕ್ ಮಾಡ್ತಾರೆ. BLAಗಳಂದ್ರೆ ಸರ್ಕಾರಿ ಅಧಿಕಾರಿ, BLOಗಳೇ ಮಾಡ್ತಾರೆ. BLOಗಳು ಸರ್ಕಾರಿ ನೌಕರರು ಇರ್ತಾರೆ. ಮತ್ತು ಅವ್ರೇನು ಕತ್ತಿ ಕಾಯ್ತಾ ಇದ್ದಾರೆ ಮತ್ತು ಅಂತ ಇವ್ರ ಪ್ರಕಾರ, ರಾಹುಲ್ ಗಾಂಧಿಯವ್ರ ಪ್ರಕಾರ, ಪಾಪ ಅವರು ಒಳ್ಳೆಯವರು, ರಾಹುಲ್ ಗಾಂಧಿಯವ್ರ ಪ್ರಕಾರ ಅಂತ ಅದಕ್ಕೆ ಹೇಳಿದ್ದು ನಾನು. ದೇ ಹ್ಯಾವ್ ಡನ್ ಗುಡ್ ವರ್ಕ್. ನಾನು ಹೇಳಿದ್ದು ಕಾಂಗ್ರೆಸ್ಸಿನ BLAಗಳು ಕತ್ತಿ ಕಾಯ್ತಾ ಇದ್ರ, ಕಾಂಗ್ರೆಸ್ಸಿನ BLAಗಳು ಏನು ಮಾಡ್ತಾಯಿದ್ರು ಹಂಗಾರೆ? BLAಗಳು BLOದ ಕನ್ಫ್ಯೂಸ್ ಆಗಿ ನಾ BLOಗಳು ಕತ್ತೆ ಕಾಯ್ತಾ ಇದ್ರ ಅನ್ನೋ ಶಬ್ದ ಬಂತು. BLAಗಳು ಅಂತ ಆಗ್ಬೇಕದು. ಕಾಂಗ್ರೆಸ್ಸಿನ BLAಗಳು ಕತ್ತೆ ಕಾಯ್ತಾ ಇದ್ರು ಹಂಗಾರೆ. Why they have not filed the objection?